ಆಯ್ತಲ್ಲ, ನಮಸ್ಕಾರ. ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಆ ಯೂಟ್ಯೂಬ್ ಚಾನಲನ್ನು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಏನು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಅಂತ ಅಂದರೆ, ಖಂಡಿತ ಎಲ್ಲ ರೈತರು ನೋಡಬೇಕಾಗಿರುವಂತಹ ಒಂದು ಮಾಹಿತಿ, ಒಂದು ರೋಗ. ಆ ರೋಗದ ಬಗ್ಗೆ ವಿವರಣೆ ಮತ್ತು ಅದಕ್ಕೆ ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ಬೋದು, ಯಾವ ರೀತಿ ಆ ರೋಗದ ಲಕ್ಷಣಗಳಿರ್ತವೆ, ಅದರ ಕುರಿತಾಗಿ ಈ ಒಂದು ವಿಡಿಯೋನ ಮಾತಾಡ್ತಾ ಇದ್ದೀನಿ. ಸೊ ಆ ರೋಗ ಬೇರೆ ಯಾವುದೂ ಅಲ್ಲ, ಆ ಲಂಪಿ ಸ್ಕಿನ್ ಡಿಸೀಸಸ್, ಚರ್ಮಗಂಟು ರೋಗ, ಲಂಪಿ ಚರ್ಮಗಂಟು ರೋಗ. ಸೊ ಅಂದರೆ ದೇಹದ ತುಂಬೆಲ್ಲ ಗಂಟುಗಳಾಗಿ ಚರ್ಮ ಉಂಟಾಗ್ತಕ್ಕಂತಹ ರೋಗ. ಒಂದು ರೀತಿ ಸಿಡುಬು, ನಮ್ಮ ಒಂದು ಮನುಷ್ಯರಿಗೆ ಯಾವ ರೀತಿ ಸಿಡುಬುಗಳು ಬರ್ತವೋ ಆ ರೀತಿಯಾಗಿ ಚರ್ಮದ ಮೇಲೆ ರಾಸುಗಳಿಗೆ, ನಮ್ಮ ಜಾನುವಾರುಗಳಿಗೂ ಸಹ ಸಿಡುಬುಗಳು ಆಗ್ತಕ್ಕಂಥದ್ದು. ಸೊ ಅಂಥ ಒಂದು ರೋಗದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಖಂಡಿತ ಉತ್ತಮವಾದಂತಹ ಟಾಪಿಕ್ಕು, ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದೇ ನನ್ನ ಭರವಸೆ. ಅದನ್ನು ಸಂಪೂರ್ಣವಾಗಿ ಡೀಟೇಲ್ಸನ್ನು ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಖಂಡಿತ ಆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ವಾಚ್ ಮಾಡಿ. ಸೊ ತುಂಬಾ ಅನುಕೂಲ ಆಗುತ್ತೆ ನಿಮಗೂ ಮತ್ತು ನನಗೂ ಹಾಗೇನೆ. ಮತ್ತು ಈ ಒಂದು ರೋಗ ಲಂಪಿ ಸ್ಕಿನ್ ಡಿಸೀಸಸ್, ಈ ಸಿಡುಬು ಅಥವಾ ಚರ್ಮಗಂಟು ರೋಗ, ಈ ಲಂಪಿ ಚರ್ಮಗಂಟು. ಸೊ ಆ ಒಂದು ಸಿಡುಬು ರೀತಿ ಇರತಕ್ಕಂತಹ ಗಂಟುಗಳು ಯಾಕೆ ಆಗ್ತವೆ, ಯಾವುದರಿಂದ ಆಗ್ತವೆ, ಆದರೆ ನಾವು ಏನು ಮಾಡಬೇಕು, ಸೊ ಆಗದಂತೆ ಏನಾದರೂ ಮುಂಚಿತವಾಗಿಯೇ ಕ್ರಮಗಳು ತೆಗೆದುಕೊಳ್ಬಹುದಾ, ಆ ಒಂದು ವಿಷಯವನ್ನು ಮಾತಾಡ್ತಾ ಹೋಗೋಣ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ, ಸೊ ಅಂಥವ್ರು ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಸ್ ನೋಟಿಫಿಕೇಷನ್ಸನ್ನು ನೀವು ಪಡ್ಕೋಬೋದು. ಸೊ ಖಂಡಿತ ಸೊ ಲೇಟ್ ಮಾಡ್ದಲೇ ವಿಡಿಯೋಕ್ಕೆ ಎಂಟ್ರಿ ಆಗೋದಾದರೆ, ಲಂಪಿ ಸ್ಕಿನ್ ಡಿಸೀಸಸ್, ಈ ಒಂದು ಲಂಪಿ ಚರ್ಮ ರೋಗವನ್ನು ಮೊದಲನೇ ಬಾರಿಗೆ ನಮ್ಮ ಇಂಡಿಯಾದಲ್ಲ ಇದು ಹುಟ್ಟಿದ್ದು. ಸೊ ಆಫ್ರಿಕಾದಲ್ಲಿ ಹುಟ್ಟಿತು ಇದು. ಅಂದರೆ ಮ್ಯಾಕ್ಸಿಮಮ್ ಕಾಯಿಲೆಗಳೆಲ್ಲ ಆಫ್ರಿಕಾದಿಂದಲೇ ಬರ್ತವೆ. ಆ ಒಂದು ಇದರಲ್ಲಿ ನೀವು ಕಾಣ್ಬೋದು, ಎಬೋಲಾ ಮತ್ತೊಂದು ಮುಂತಾದವೆಲ್ಲನೂ ಆಫ್ರಿಕಾ ಖಂಡದಿಂದಲೇ ಬಂದು ಹೊರಗಡೆ ಹರಡ್ಕೊಂಡು ಹೋಗ್ತದೆ. ಸೊ ಈ ಲಂಪಿ ಸ್ಕಿನ್ ಡಿಸೀಸ್ ಕೂಡ ಆಫ್ರಿಕಾದಲ್ಲೇ ಹುಟ್ಟಿದ್ದು. ಇದು ಒಂದು ಅಂಟು ರೋಗನೇ, ಒಂದರಿಂದ ಒಂದಕ್ಕೆ ಯಾವ ರೀತಿ ಅಂಟ್ಕೊಂಡು ಹೋಗುತ್ತೆ ಅನ್ನೋದನ್ನು ಸೊ ಹೇಳ್ತಾ ಹೋಗ್ತೀನಿ. ಒಂದು ಅಂಟು ರೋಗ. ಮೇಯ್ನ್ ಈ ಲಂಪಿ ಸ್ಕಿನ್ ಡಿಸೀಸ್ ಅನ್ನೋದು ಸಿಡುಬು ರೋಗದ ವೈರಸ್ಸು. ಸೊ ಆ ವೈರಸ್ ಮುಖಾಂತರನೇ ಈ ಒಂದು ಲಂಪಿ ಸ್ಕಿನ್ ಬಂದಿರತಕ್ಕಂಥದ್ದು. ಅದು ಆಫ್ರಿಕಾದಲ್ಲಿ ಹುಟ್ಟಿದ್ರು ಸಹ ಇಂಡಿಯಾದಲ್ಲಿ ಫಸ್ಟ್ ಎಲ್ಲಾಯ್ತಪ್ಪ ಅಂತಂದರೆ ನಮ್ಮ ಒರಿಸ್ಸಾ ರಾಷ್ಟ್ರದಲ್ಲಿ, ಒಡಿಸ್ಸಾ ಏನಿದೆ ಆ ಒಡಿಸ್ಸಾದಲ್ಲಿ ಫಸ್ಟ್ ಈ ಒಂದು ರೋಗ ಬಂತು. ಸೊ ಅಂದರೆ ಇದು ಅಂಟು ರೋಗ ಆಗಿರೋದ್ರಿಂದ ಸೊ ನಾವು ಬೇರೆ ಕಡೆ ಈಗ ಜಾನುವಾರುಗಳನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಕೊಂಡ್ಕೊಳ್ತಕ್ಕಂಥದ್ದು ಮಾಡ್ತಾ ಇರ್ತೀವಲ್ವ. ಯಾವೆಲ್ಲ ರೋಗಗ್ರಸ್ತ ಜಾನುವಾರುಗಳನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡಾಗ ಸೊ ಎಲ್ಲ ಕಡೆಗೂ ಹರಡ್ಕೊಳ್ಳುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಂಡಿಯಾದಲ್ಲೂ ಸಹ ಸುಮಾರು ಕಡೆ ಆ ರೀತಿ ಹರಡ್ಕೊಂಡಿರ್ತಕ್ಕಂಥದ್ದೇ ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ರೋಗ. ಇದರ ಒಂದು ಮುಖ್ಯ ಅದಾದರೆ, ಸೊ ಯಾವ ರೀತಿ ಇದು ಟ್ರಾನ್ಸ್ಫರ್ ಆಗುತ್ತೆ, ಯಾವುದೇ ಒಂದು ಯಂತ್ರ ಮುಖಾಂತರ, ಮೇಯ್ನಾಗಿ ಯಾವುದರ ಮುಖಾಂತರ ಇದು ಹರಡುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಮೇಯ್ನ್ ಸೊಳ್ಳೆಗಳು ಮತ್ತು ಈ ಒಂದು ಉಣ್ಣೆಗಳು, ನಮಗೆ ಏನು ನಮ್ಮ ಜಾನುವಾರುಗಳಲ್ಲಿ ಇರ್ತಾವಲ್ಲ ಪರಾವಲಂಬಿ ಜೀವಿಗಳು, ಆ ಉಣ್ಣೆಗಳು, ಸೊಳ್ಳೆಗಳು ಮತ್ತು ನೊಣಗಳು ಮೇಯ್ನಾಗಿ. ಸೊ ಇವುಗಳಿಂದಲೇ ಹೆಚ್ಚಿನದಾಗಿ ಈ ರೋಗದ ಪ್ರಮಾಣ, ತೀವ್ರತೆ ಅಂತಕ್ಕಂಥದ್ದು ಹೆಚ್ಚಿನದಾಗಿ ಹರಡ್ತಾ ಹೋಗುತ್ತೆ. ಸೊ ಇವು ಕಚ್ಚಿದಂತಹ ಒಂದು ರೋಗಗ್ರಸ್ತ, ಅಂದರೆ ಇವು ಕಚ್ಚಿದಾಗ ಯಾವೆಲ್ಲ ಒಂದು ನೊಣ ಮತ್ತು ಸೊಳ್ಳೆ ಉಣ್ಣೆಗಳು ಕಚ್ತವೆ ಆ ಹಸುವಿಗೆ, ಸೊ ಅದಕ್ಕೆ ರೋಗ ಬಂದಿರುತ್ತೆ. ಆ ಒಂದು ನೊಣಗಳೇ ಮತ್ತೊಂದು ಉತ್ತಮ ಆರೋಗ್ಯಕರ ಜಾನುವಾರು ಕಚ್ಚಿದ್ರೆ ಸೊ ಅಲ್ಲೂ ಬರುತ್ತೆ. ಅದು ಮತ್ತೊಂದಕ್ಕೆ ಯಾವುದಾದ್ರ ಮುಖಾಂತರ ಸೊ ಹೊರಗಡೆ ಮೇವು ತಿನ್ನೋಕೆ ಹೋದಾಗ ಸೊ ಅದು ಹರಡುವಿಕೆ ಯಾವ ರೀತಿ ಹರಡುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿದಾಗ ಅದನ್ನು ಹೇಳ್ತಾ ಹೋಗ್ತೀನಿ. ಮೇಯ್ನ್ಲಿ ಇಲ್ಲಿ ಈ ಒಂದು ಸೊಳ್ಳೆಗಳು ಮುಖ್ಯವಾಗಿ ಕೆಲವು ಸೊಳ್ಳೆಗಳಲ್ಲಿ, ಎಲ್ಲ ಸೊಳ್ಳೆಗಳಲ್ಲ, ಕೆಲವು ಸೊಳ್ಳೆಗಳು, ಕೆಲವು ನೊಣಗಳು ಮತ್ತು ಕೆಲವು ಉಣ್ಣೆಗಳು, ಅವುಗಳ ಮುಖಾಂತರ ಮಾತ್ರ ಬರುತ್ತೆ. ಸೊ ಅದರಲ್ಲಿ ಮೇಯ್ನ್ ಯಾವುವು ಅಂತ ಅಂದರೆ, ಈ ಒಂದು ರೋಗದಲ್ಲಿ ಕ್ಯುಲೆಕ್ಸ್ ಅಂತಕ್ಕಂಥ ಒಂದು ಸೊಳ್ಳೆ ಇದೆ, ಮತ್ತು ಎಡಿಸು ಕ್ಯುಲೆಕ್ಸ್, ಇವೆರಡೂ ಸೊಳ್ಳೆಗಳು ಮೇಯ್ನಾಗಿ, ಅಂದರೆ ಇವು ಕಚ್ಚತಕ್ಕಂಥವು ಜಾನುವಾರುಗಳಿಗೆ ಕಚ್ಚತಕ್ಕಂಥ ಸೊಳ್ಳೆಗಳು. ನಮಗೆ ಎಡಿಪಸ್ ಸೊಳ್ಳೆ ಇದೆ, ಎಡಿಸ್ ಸೊಳ್ಳೆ ಇದೆ. ಎಡಿಪಸ್ ಮನುಷ್ಯರಿಗೆ ಮಲೇರಿಯಾ ತರ್ತಕ್ಕಂಥದ್ದು. ಅದೇ ರೀತಿ ಎಡಿಸ್ ಸೊಳ್ಳೆ ಕೂಡ ಜಾನುವಾರುಗಳನ್ನು ಕಚ್ಚಿ ಈ ಒಂದು ಲಂಪಿ ಸ್ಕಿನ್ ಡಿಸೀಸನ್ನು ತರ್ತಕ್ಕಂಥದ್ದು. ಆ ಒಂದು ಸೊಳ್ಳೆಗಳ ಮುಖಾಂತರ ಈ ಒಂದು ರೋಗ ಹರಡುತ್ತೆ. ಅದೇ ರೀತಿ ನೊಣಗಳಿಗೆ ಬಂದರೆ, ಸೊ ಮುಖ್ಯವಾಗಿ ಯಾವ ನೊಣಗಳು ಅಂತ ಅಂದರೆ ಸ್ಟೇಬಲ್ ಮತ್ತು ಬಯೋಮಿಯಾ ಅನ್ನುವಂಥ ಎರಡು ಕಚ್ಚುವಂಥ ನೊಣಗಳು. ಸೊ ನಮ್ಗೆ ಮಾಮೂಲಿಯಾಗಿ ಮನೆಗಳಲ್ಲಿ ಇರ್ತಕ್ಕಂಥ ನೊಣಗಳು ನಮಗೇನು ಕಚ್ಚಲ್ಲ, ಅದು ಸುಮ್ಮನೆ ಹಾರಾಡ್ತಾ ಇರುತ್ತೆ ಆ ಕಡೆಯಿಂದ ಈ ಕಡೆಗೆ. ಬಟ್ ಕಚ್ಚುವಂತಹ ಈ ಒಂದು ಸ್ಟೇಬಲ್, ಬಯೋಮಿಯಾ, ಎರಡೂ ಸೊಳ್ಳೆಗಳಿಂದ ನೊಣಗಳಿಂದ ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅನ್ನೋದು ಬರುತ್ತೆ ಜಾನುವಾರುಗಳಿಗೆ. ಹಾಗೆ ಉಣ್ಣೆಗಳಿದ್ದಾವೆ. ಸೊ ಉಣ್ಣೆಗಳಲ್ಲಿ ಯಾವಪ್ಪ ಮುಖ್ಯವಾಗಿದ್ದರೆ ಆಂಪ್ಲಿಯೋಮಾ ಉಣ್ಣೆಗಳು. ಈ ಆಂಪ್ಲಿಯೋಮಾ ಉಣ್ಣೆಗಳು ಕಚ್ಚಿ ಅದು
ಒಂದು ಕಡೆಯಿಂದ ರಕ್ತವನ್ನು ಕುಡಿದು ನೆಲಕ್ಕೆ ಬಿದ್ದಾಗ ಸೊ ಅಲ್ಲಿಗೆ ಇನ್ನೊಂದು ಯಾವುದೋ ಜಾನುವಾರು ಬಂದರೆ ಅದಕ್ಕದು ಮತ್ತೆ ಹತ್ತು ಬಿಟ್ಟು ಆ ಮೈಯಲ್ಲಿ ರಕ್ತ ಹೀರೋಕ್ಕೆ ಕಚ್ಚಿದಾಗ ಸೊ ಈ ರೀತಿಯಾಗಿ ಟ್ರಾನ್ಸ್ಫರ್ ಆಗಿ ಈ ಎಲ್ಲ ಸೊಳ್ಳೆ, ನೊಣ ಮತ್ತು ಉಣ್ಣೆಗಳು ಇವುಗಳ ಮುಖಾಂತರ ಈ ರೋಗ ಹರಡ್ತಕ್ಕಂಥದ್ದು ಲಂಪಿ ಸ್ಕಿನ್ ಡಿಸೀಸ್ ಅಂತಕ್ಕಂಥದ್ದು. ಅಂದರೆ ಈ ಒಂದು ರೋಗ ಬಂದಾಗ ಹಸು ಅಥವಾ ನಮ್ಮ ಒಂದು ಜಾನುವಾರುಗಳನ್ನು ಅವುಗಳನ್ನು ನೋಡಲಿಕ್ಕೆ ಒಂದು ರೀತಿ ತುಂಬಾ ಬೇಜಾರಾಗುತ್ತೆ. ಸೊ ಮೈ ತುಂಬೆಲ್ಲ ಅದೊಂದು ಚರ್ಮದ ಗಂಟುಗಳಾಗ್ಬಿಟ್ಟು ಸಂಪೂರ್ಣವಾಗಿ ಅಂದರೆ ಮುಟ್ಟೋದಕ್ಕೂ ಜಾಗ ಇಲ್ಲದ ರೀತಿಯಲ್ಲಿ ತುಂಬಾ ಸ್ಕಿನ್ಗಳಾಗುತ್ತೆ. ನಿಮಗೆ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಒಂದು ರೀತಿಯಲ್ಲಿ ಈ ಒಂದು ಚರ್ಮ ಗಂಟು ರೋಗ ಅಂತಕ್ಕಂಥದ್ದು ಬರುತ್ತೆ. ಸೊ ಮುಖ್ಯವಾಗಿ ಇದ್ರ ಮುಖಾಂತರ ಬರುತ್ತೆ. ಇನ್ನು ಪ್ರಸರಣ ಹೆಂಗಾಗುತ್ತೆ ಈ ಒಂದು ರೋಗ ಪ್ರಸರಣ ಅಂತ ಅಂದರೆ ಮೇಯ್ನ್ಲಿ ಸೊಳ್ಳೆಗಳು, ನೊಣಗಳು, ಉಣ್ಣೆಗಳು, ಸೊ ಇವುಗಳ ಮುಖಾಂತರನೇ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಅದೇ ರೀತಿ ಟ್ರಾನ್ಸ್ಪೋರ್ಟ್ ಆದಾಗ ಈಗ ಮೇಯ್ನ್ ಯಾವುದೋ ಒಂದು ಸ್ಟೇಟಲ್ಲಿ ಇದೆ, ನಮ್ಮ ಸ್ಟೇಟಲ್ಲಿ ಕಡಿಮೆ, ಈಗ ಆ ಸ್ಟೇಟಿಂದ ನಾವು ಅದು ಜಾನುವಾರುಗಳನ್ನು ಕೊಂಡ್ಕೊಬಂದರೆ ಇನ್ ಕೇಸ್ ಅದರಲ್ಲಿ ಈ ಒಂದು ವೈರಸ್ಗಳಿದ್ದರೆ ಆ ಜಾನುವಾರ ದೇಹದಲ್ಲಿದ್ದರೆ ಅದರಿಂದ ಇನ್ನೊಂದಕ್ಕೆ ಟೋಟಲ್ ಈಗ ತಂದಂಥ ಟೋಟಲ್ ಡೈರಿಗೆ ಫಾರಮ್ಗೆ ಬರುತ್ತೆ. ಆ ಫಾರಮಿಂದ ಮತ್ತೆ ಯಾರಾದರೂ ಕೊಂಡ್ಕೊಂಡ್ರೆ ಈ ರೀತಿಯಾಗಿ ಅವು ಟೋಟಲ್ ಟ್ರಾನ್ಸ್ಫರ್ ಆಗಿ ಆಗ್ತಕ್ಕಂಥದ್ದು. ಸೊ ನಾವು ಹೊರಗಡೆ ಮೇಯ್ಸಕ್ಕೆ ಹೋದಾಗ ಅಲ್ಲೇನಾದರೂ ಈ ರೀತಿ ಸೊಳ್ಳೆಗಳು, ಏಡಿಸ್ ಆಗ್ಬೋದು, ಬೇರೆ ಈ ಒಂದು ರೀತಿಯ ಸೊಳ್ಳೆಗಳಿರ್ಬೋದು, ಇವುಗಳೇನಾದರೂ ಕಚ್ಚಿದಾಗ ಇದು ಟ್ರಾನ್ಸ್ಫರ್ ಆಗುತ್ತೆ, ಒಂದು ಲಂಪಿ ಸ್ಕಿನ್ ಡಿಸೀಸ್ ಆಗುತ್ತೆ. ನಂತರ ವೈರಾಣುಗಳು ಯಾವ ರೀತಿ ಇಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ ಈ ವೈರಾಣು ತುಂಬಾ ಶಕ್ತಿಯುತವಾದಂಥ ವೈರಾಣುಗಳು. ಈ ಒಂದು ಸಿಡುಬು ರೋಗದ ವೈರಾಣು ಏನಿದೆ ಸೊ ತುಂಬಾ ಶಕ್ತಿಯುತವಾಗಿರುತ್ತೆ. ಅಂದರೆ ಅಷ್ಟು ಬೇಗ ಅದನ್ನು ನಾವು ಕೊಲ್ಲೋದಕ್ಕಾಗೋದಿಲ್ಲ. ಸೊ ತುಂಬಾ ಶಕ್ತಿಯುತವಾಗಿರುತ್ತೆ. ಈ ಗಂಟುಗಳಲ್ಲಿ ಏನಾಗುತ್ತೆ, ನಮ್ಮ ಒಂದು ಜಾನುವಾರುಗಳ ರೋಗಗ್ರಸ್ತ ಜಾನುವಾರುಗಳ ಗಂಟುಗಳು, ದೇಹದ ಮೇಲಿರುವಂತಹ ಗಂಟುಗಳೇನಿದೆ ಆ ಗಂಟುಗಳಲ್ಲಿ ಸುಮಾರು 35 ದಿನಗಳ ತನಕ ಅದು ಅಲ್ಲೇ ಸ್ಟೋರ್ ಆಗಿರುತ್ತೆ, ಸ್ಟೇ ಆಗಿರುತ್ತೆ ಗಂಟುಗಳಲ್ಲಿ. ಅದಾದ ನಂತರ ಅದು ಹೊರಗೆ ಬರೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಒಂದು ಮುಖಾಂತರ ಹೊರಗೆ ಬರುತ್ತೆ ಅಂತಂದರೆ ಮೇನ್ಲಿ ಹಾಲು. ಜಾನುವಾರುಗಳು ಏನಾದರೂ ಹಾಲು ಕೊಡ್ತಾ ಇದ್ದರೆ ಹಾಲಿನ ಮುಖಾಂತರನೇ ಬರುತ್ತೆ. ಹಾಗಾದರೆ ಹಾಲನ್ನು ಕುಡಿದಂಥ ಮನುಷ್ಯರಿಗೆ ಏನಾಗುತ್ತೆ, ಸೊ ನಾನು ಅದನ್ನು ಹೇಳ್ತೀನಿ. ಮತ್ತು ವೀರ್ಯದ ಮುಖಾಂತರ ಹೋರಿಗಳಲ್ಲಿ, ಮತ್ತು ಕಣ್ಣುಗಳಲ್ಲಿ, ಮತ್ತು ಮೂಗಿನಲ್ಲಿ, ಬಾಯಲ್ಲಿ ಬರುವಂತಹ ಜೊಲ್ಲಿನ ಮುಖಾಂತರ ಈ ವೈರಾಣುಗಳು ಹೊರಗಡೆ ಬರ್ತಾ ಇರ್ತವೆ. ಸೊ ಅದೇ ರೀತಿ ಮನುಷ್ಯರಿಗೆ ಈಗ ಹೇಳಿದ್ನಲ್ವ, ಹಾಲಿನ ಮುಖಾಂತರ ಈ ಒಂದು ವೈರಾಣು ಬರುತ್ತೆ ಅಂತ ಹೇಳಿದ್ರಲ್ವ. ಸೊ ಈ ವೈರಾಣು ಮನುಷ್ಯ ಹಾಲು ಕುಡಿದಾಗ ಆ ಮನುಷ್ಯನಿಗೆ ಏನೋ ಬರುತ್ತೆ ಅಂತಂದರೆ ಸೊ ಬರೋದಿಲ್ಲ. ಯಾಕೆ ಅಂತಂದರೆ ಮನುಷ್ಯನ ದೇಹ ರಚನೆಗೆ ಇದು ಹೊಂದಿಕೆ ಆಗೋದಿಲ್ಲ, ಮನುಷ್ಯನಿಗೆ ಈ ಕಾಯಿಲೆ ಅಂತಕ್ಕಂಥದ್ದು ಬರೋದಿಲ್ಲ. ಜಸ್ಟ್ ಜಾನುವಾರುಗಳು, ಹಸು ಮತ್ತು ಎಮ್ಮೆಗಳಿಗೆ ಮಾತ್ರನೇ ಈ ಒಂದು ವೈರಾಣು ಟ್ರಾನ್ಸ್ಫರ್ ಆಗುತ್ತೆ. ಅವುಗಳಲ್ಲಿ ಮಾತ್ರ ಇದು ಬೆಳೆಯೋದಕ್ಕೆ ಅವಕಾಶ ಇರುತ್ತೆ, ಮನುಷ್ಯನಿಗೆ ಸೊ ಅದೇ ರೀತಿ ತೊಂದರೆ ಇರೋದಿಲ್ಲ. ನಾವು ಅದ್ರ ಬಗ್ಗೆ ಭಯ ಪಡೋದು ಬೇಡ. ನಂತರ ಈ ಒಂದು ವೈರಾಣು ಬಂತು ಅಂತ ಅಂದರೆ ಜಾನುವಾರುಗಳಲ್ಲಿ ಏನೆಲ್ಲ ಲಕ್ಷಣಗಳು ಉಂಟಾಗ್ತವೆ ಮುಖ್ಯವಾಗಿ ನಾವು ಅದನ್ನು ಗಮನಿಸಬೇಕು. ನಮಗೀಗ ಒಂದು ಲಂಪಿ ಸ್ಕಿನ್ ಡಿಸೀಸ್ ಬಂದಿದೆ ಅಂತಂದು ಗೊತ್ತಾಗೋದು ಯಾವಾಗ ಅಂದರೆ ಚರ್ಮಗಂಟುಗಳು ಆದಾಗ ಗೊತ್ತಾಗುತ್ತೆ. ಬಟ್ ಚರ್ಮಗಂಟುಗಳು ಆಗೋದಕ್ಕಿಂತ ಮುಂಚೆ ಕೆಲವೊಂದು ಲಕ್ಷಣಗಳು ಇಲ್ಲಿ ನಾವು ಕಾಣ್ಬೋದು. ಸೊ ಏನು ಅಂತಂದರೆ ಅತಿಯಾದಂತಹ ಜ್ವರ, ವಿಪರೀತವಾದಂತಹ ಜ್ವರ ಬರ್ತಕ್ಕಂಥದ್ದು. ಸೊ ಮೇವನ್ನು ಹಸುಗಳು ಬಿಟ್ಟುಬಿಡ್ತವೆ, ತೀರಾ ಮಂಕಾಗಿ ಹೋಗ್ತವೆ. ಆ ಜ್ವರ ನಿಂತ ನಂತರ ಒಂದು ವಾರದಲ್ಲಿ ನಾವು ಯಾರಾದರೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತೀವಲ್ವ. ಸೊ ಅಂದರೆ ಜ್ವರ ಒಂದು ವಾರ ನಂತರ ನಿಲ್ಲುತ್ತೆ. ವಾರದ ನಂತರ ಮತ್ತೆ ಚರ್ಮದ ಮೇಲೆ ಗಂಟುಗಳಾಗೋದಕ್ಕೆ, ಮುಖದ ಮೇಲೆ ಗಂಟುಗಳಾಗೋದಕ್ಕೆ, ಅಲ್ಲಲ್ಲಿ ಈ ಮುಖ ಎಲ್ಲ ಒಂದು ರೀತಿ ಬಾವು ಬರೋ ರೀತಿ ಸ್ಟಾರ್ಟ್ ಆಗುತ್ತೆ ಈ ವೈರಸ್ನಿಂದಾಗಿ. ಒಂದು ವಾರದ ನಂತರ ಇಲ್ಲಿ ಜ್ವರ ಕಡಿಮೆ ಆಗಿರುತ್ತೆ. ಆ ನಂತರ ಇದರ ಮುಖ್ಯ ಲಕ್ಷಣ ಸ್ಟಾರ್ಟ್ ಆಗುತ್ತೆ. ಮೇಜರ್ ಒಂದು ಲಕ್ಷಣ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ, ಅಂದರೆ ಗಂಟುಗಳಾಗ್ತಕ್ಕಂಥದ್ದು, ಚರ್ಮದ ಪ್ರತಿ ಭಾಗಕ್ಕೂ ಗಂಟಾಗ್ತಕ್ಕಂಥದ್ದು. ಸೊ ಅದು ಮುಖ್ಯ ಲಕ್ಷಣ. ವಾರದ ನಂತರ ಇದು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಹಸು ಜಾನುವಾರುಗಳು ತೀರಾ ಡಲ್ ಆಗ್ತವೆ, ಮಂಕಾಗಿ ಹೋಗ್ತವೆ. ಸೊ ಮಂಕಾಗಿ ಸುಮಾರು ಈ ಒಂದು ಗಂಟುಗಳಾದ ನಂತರ ವಾರದಲ್ಲಿ ಗಂಟಾಗ್ತದೆ ಸುಮಾರು 2 ರಿಂದ 5 ಸೆಂಟಿಮೀಟರ್ ದೊಡ್ಡ ಗಾತ್ರದ ಗಂಟುಗಳು ಆಗ್ತವೆ. ಇನ್ನು ಕೆಲವು ಇನ್ನೂ ಸ್ವಲ್ಪ ದೊಡ್ಡ ಗಂಟುಗಳು ಚರ್ಮ ಒಳಭಾಗದಲ್ಲಿಯೂ ಸಹ ದೊಡ್ಡ ಗಂಟುಗಳಾಗ್ತಕ್ಕಂಥದ್ದು ಈ ರೋಗದ ಮುಖ್ಯ ಲಕ್ಷಣ ಆಗಿರುತ್ತೆ. ಅದೇ ರೀತಿ ಈ ಗಂಟುಗಳು 35 ದಿನ ತನಕ ಆ ವೈರಾಣುಗಳು ಸ್ಟೋರ್ ಆಗಿರ್ತವೆ ಗಂಟುಗಳು ಅಂತೇಳಿ. ಇದು ಮುಗಿದಂತಂದ್ರೆ ಈ ವೈರಾಣುಗಳು ಅಲ್ಲಿ 35 ದಿನ ಆದ ನಂತರ ಏನಾಗುತ್ತೆ ಅಂದರೆ ಅವು ಹೋಲ್ಸ್ ಆಗುತ್ತೆ, ಬೊಕ್ಕೆಗಳು ಬೀಳುತ್ತೆ, ಚರ್ಮಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ. ಸೊ ತೀವ್ರ ಅದನ್ನು ನೋಡೋದಕ್ಕೆ ಒಂಥರ ವಿಚಿತ್ರವಾಗಿರುತ್ತೆ. ವಿಚಿತ್ರ ಮೀನ್ಸ್ ಅದು ಬೊಕ್ಕೆ ಬಿದ್ದಿರುತ್ತೆ, ಅಂದರೆ ತೂತಾಗಿರುತ್ತೆ ಚರ್ಮ. ಸೊ ಹೋಲಾಗಿ ಕಾಣುತ್ತೆ. ಸೊ ಅದು ಲಂಪಿ ಸ್ಕಿನ್ಗೆ ಮುಖ್ಯ ಒಂದು ತೊಂದರೆ. ಲಂಪಿ ಸ್ಕಿನ್ ಡಿಸೀಸಸ್ಸಿಂದ ಆಗ್ತಕ್ಕಂಥ ತೊಂದರೆ, ಮುಖ್ಯ ತೊಂದರೆ ಅದು. ಸೊ ಜಾನುವಾರದ ಮೈ ತುಂಬೆಲ್ಲ ಅಲ್ಲಲ್ಲಿ ಏನಾದ್ರಲ್ಲೂ ಚುಚ್ಚಿರೋ ರೀತಿ, ಅಂದರೆ ಚರ್ಮ ಎಲ್ಲ ಕಟ್ ಆಗಿದೆ, ಅಲ್ಲಲ್ಲಿ ಅಂದರೆ ತೂತು ಬಿದ್ದಿದೆ ಅನ್ನೋ ರೀತಿ ಕಾಣ್ತದೆ ಆ ಒಂದು ಇದರಿಂದ. ಇನ್ನೇನಾದರೂ ನಮ್ಮ ಒಂದು
ಜಾನುವಾರುಗಳು ಗರ್ಭದಲ್ಲಿದ್ದಾಗ ಖಂಡಿತ ಅವು ಅಬಾರ್ಷನ್ ಆಗೋಗ್ತವೆ, ಗರ್ಭಪಾತ ಆಗೋಗುತ್ತೆ. ಒಂದು ವೇಳೆ ಅವೇನಾದರೂ ಗರ್ಭದಲ್ಲಿದ್ದರೆ, ನಮ್ಮ ಒಂದು ಜಾನುವಾರುಗಳು ಗರ್ಭದಲ್ಲಿದ್ದರೆ ಗರ್ಭಪಾತ ಆಗೋಗ್ತಕ್ಕಂಥದ್ದು ಅದು ಇನ್ನೊಂದು ಮುಖ್ಯ ಲಕ್ಷಣ. ಮತ್ತು ಕಣ್ಣು, ಬಾಯಿ, ಮೂಗು ಇವುಗಳಲ್ಲಿ ಸ್ರವಿಸುವಿಕೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ನೀರು ಸೋರುತ್ತಲ್ಲ ಆ ರೀತಿಯಾಗಿ ಸ್ರವಿಸುವಿಕೆ ಹೆಚ್ಚಾಗುತ್ತೆ. ಒಟ್ಟಾರೆ ಇದೆಲ್ಲ ಆಗೋದ್ರಿಂದ ಇದರ ಅಂದರೆ ಹಸುಗಳಿಗೆ ಏನಾದರೂ ಮರಣ ಹೆಚ್ಚಾಗುತ್ತಾ ಅಂತಂದರೆ ಸೊ ಅಷ್ಟೊಂದಿಲ್ಲ. ಸೊ ಓವರಾಲ್ ನಾವು ಬೇಗನೆ ನೋಡಿಕೊಂಡು ಉತ್ತಮವಾದ ಚಿಕಿತ್ಸೆಗೆ, ಜ್ವರ ಬಂದಾಗ ಜ್ವರದ್ದು ಸೊ ಈ ರೀತಿಯಾಗಿ ಮುಂಚಿತವಾಗಿಯೇ ನಾವು ಅದಕ್ಕೆ ಮುಂಚಿತವಾಗಿ ಅಂದರೆ ಸೊ ಅದು ಬರೋದಕ್ಕಿಂತ ಮುಂಚಿತವಾಗಿ ನಾವು ಮುಖ್ಯವಾಗಿ ಏನೆಲ್ಲ ಒಂದು ನಿಯಂತ್ರಣವನ್ನು ತಗೊಂಡು ಒಂದು ವೇಳೆ ಬಂದರೂ ಸಹ ಬಂದಾಗ ಅದಕ್ಕೆ ಮಾಡುವಂತಹ ಒಂದು ಟ್ರೀಟ್ಮೆಂಟ್ ನೀಟಾಗಿ ಮಾಡಿದ್ರೆ ಖಂಡಿತ ಅದನ್ನು ತಡಿಬೋದು, ನಿಯಂತ್ರಣ ಮಾಡ್ಬೋದು. ನಿಯಂತ್ರಣ ಮಾಡಿದಾಗ ಆ ರೀತಿ ಕಂಡಾಗ ಸೊ ಸಾಮಾನ್ಯವಾಗಿ ಯಾವುದೋ ಒಂದು ಕೆಲವೊಂದು ಸೊ 1-5% ಜಾನುವಾರುಗಳು ಸಾವಿಗೀಡಾಗ್ಬೋದು. ಸೊ ಅದಕ್ಕಿಂತ ಹೆಚ್ಚಿನದಾಗಿ ಸೊ ಏನೂ ಆಗೋದಿಲ್ಲ ಆ ರೀತಿ. ಸೊ ಓಕೆ, ಇದನ್ನೆಲ್ಲ ನಾವು ಯಾವ ರೀತಿ ನಿಯಂತ್ರಣ ಮಾಡಬೇಕು, ಮುಖ್ಯವಾಗಿ ಇವಾಗ ಇಷ್ಟೆಲ್ಲ ಆಯ್ತಲ್ಲ, ಈ ರೋಗಗಳು ಬರದಂತೆ ನಾವೇನು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಬೋದು. ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂತಂದರೆ ಸೊ ನಮ್ಮ ಒಂದು ಡೈರಿ ಫಾರ್ಮ್ನಲ್ಲಿ ಈಗ ಮೇಯ್ನ್ ಈ ರೋಗ ಹರಡಲಿಕ್ಕೆ ಮುಖ್ಯ ಕಾರಣ ಅಂತಕ್ಕಂಥದ್ದು ಸೊಳ್ಳೆಗಳು, ನೊಣಗಳು, ಉಣ್ಣೆಗಳು. ಫಸ್ಟ್ ಇವುಗಳನ್ನು ಕಂಟ್ರೋಲ್ ಮಾಡಬೇಕು ನಾವು. ಸೊಳ್ಳೆ ಮತ್ತು ನೊಣಗಳು ಇವುಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ ಸೊ ನಾವು ಸೊಳ್ಳೆ ಮತ್ತು ನೊಣಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ಹೇಗೆ, ಸೊ ಅದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಅದನ್ನು ಈಗ ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀವಿ ನಾವು. ಸೊ ಖಂಡಿತ ನಮ್ಮ ಚಾನಲಲ್ಲಿ ನೀವು ಅದನ್ನು ನೋಡ್ಬೋದು. ನಿಮ್ಗದು ಬೇಕು ಅಂತಂದರೆ ನಾನು ಐ ಕಾರ್ಡಲ್ಲಿ ಈ ಒಂದು ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ನೀವು ಅದನ್ನು ವಾಚ್ ಮಾಡಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ನೊಣಗಳನ್ನು, ಸೊಳ್ಳೆಗಳನ್ನು. ನೋಡಿ ಇವೆಷ್ಟು ರೀತಿಯಲ್ಲಿ ತೊಂದರೆ ಮಾಡ್ತವೆ ಅಂದರೆ ನೊಣ, ಸೊಳ್ಳೆಗಳು ಖಂಡಿತ ನಾವು ಅವುಗಳನ್ನು ತುಂಬ ಹತೋಟಿಯಲ್ಲಿ ಇಟ್ಕೊಳ್ಳೋದು ಉತ್ತಮ. ಸೊ ಇವು ತುಂಬಾ ಕಾಟ ಕೊಡ್ತಕ್ಕಂತಹ ಜೀವಿಗಳು, ನೊಣ, ಸೊಳ್ಳೆ, ಉಣ್ಣೆಗಳು. ಸೊ ಅದರಿಂದ ಬೇರೆ ಬೇರೆ ರೀತಿ ಲಂಪಿ ಸ್ಕಿನ್ ಒಂದೇ ಅಲ್ಲ, ಬೇರೆ ಬೇರೆ ರೀತಿ ಕಾಯಿಲೆಗಳನ್ನು ಬರ್ತವೆ. ಆ ಒಂದು ಇದರಲ್ಲಿ ಕಂಟ್ರೋಲ್ ಮಾಡಿಕೊಂಡ್ರೆ ಸೊ ಅದನ್ನು ಅವಾಯ್ಡ್ ಮಾಡ್ಬೋದು, ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ರೋಗವನ್ನು. ಅದಾದ ನಂತರ ನೆಕ್ಸ್ಟು ಈ ರೋಗ ಅಂಟು ರೋಗ ಆಗಿರೋದ್ರಿಂದ ರೋಗಗ್ರಸ್ತ ಜಾನುವಾರುಗಳನ್ನು ಈ ಒಂದು ಕೃಷಿ ಮೇಳಗಳಿಗಾಗ್ಬೋದು, ಜಾನುವಾರು ಸಂತೆಗಳಿಗಾಗ್ಬೋದು, ಜಾನುವಾರು ಮೇಳಗಳಿಗಾಗ್ಬೋದು, ಈ ಒಂದು ಮಾರುಕಟ್ಟೆಗಳಾಗ್ಬೋದು, ಅಂದರೆ ಈ ಒಂದು ಜಾನುವಾರುಗಳ ಮಾರ್ಕೆಟಿಂಗ್ ಇರ್ತಲ್ಲ ಸೊ ಅಂಥದ್ದು ಕಡೆ ಆಗ್ಬೋದು ತೆಗೆದುಕೊಂಡು ಹೋಗೋದು ಬೇಡ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಕಟ್ಟುನಿಟ್ಟಾಗಿ ಅವ್ರನ್ನ ಪಾಲನೆ ಮಾಡಬೇಕು. ರೋಗಗ್ರಸ್ತ ಜಾನುವಾರು ತೆಗೆದುಕೊಂಡು ಹೋದರೆ ಖಂಡಿತ ಅಲ್ಲಿರುವಂತಹ ಸುಮಾರು ಜಾನುವಾರುಗಳಿಗೆ, ಆರೋಗ್ಯವಂತ ಜಾನುವಾರುಗಳು ಸಹ ಈ ರೋಗ ಹರಡೋದು ಮ್ಯಾಕ್ಸಿಮಮ್ ಚಾನ್ಸಸ್ ಇರೋದ್ರಿಂದ ಆ ಒಂದು ಸಂತೆಗಳು ಮತ್ತು ಜಾತ್ರೆಗಳು ಇವುಗಳನ್ನು ಅವಾಯ್ಡ್ ಮಾಡೋದು ಮುಖ್ಯ. ಆ ಒಂದು ಸಂದರ್ಭದಲ್ಲಿ ಅಂದರೆ ಇಲ್ಲೋ ರೋಗಗಳ ಲಕ್ಷಣಗಳು ಹೆಚ್ಚಿನದಾಗಿ ಅಲ್ಲಲ್ಲಿ ಕಾಣಿಸ್ಕೊಂಡಾಗ ಸೊ ಇವುಗಳನ್ನು ಅವಾಯ್ಡ್ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದಾದ ನಂತರ ಮೇಯ್ನ್ ನಾವು ಓನಾಗಿ ನಾವು ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿಗೆ ಸ್ವಚ್ಛತೆ. ಖಂಡಿತ ಅದನ್ನು ಮಾಡ್ಕೋಬೇಕಾಗುತ್ತೆ. ಕೊಟ್ಟಿಗೆ ಸ್ವಚ್ಛತೆಯನ್ನು ನಾವು ಮಾಡಿಕೊಂಡ್ರೆ ಈ ಒಂದು ಅಂಟು ರೋಗಗಳ ಒಂದು ವೈರಾಣುಗಳನ್ನು ಕೊಟ್ಟಿಗೆಯಲ್ಲೇ ಕೊಲ್ಲೋದಾದರೆ ಸೊ ಬೇರೆ ಒಂದು ಇದಕ್ಕೆ ಹರಡದಂತೆ ನಾವು ನೋಡ್ಬೋದು. ಸೊ ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು, ಈಗ ನಮ್ಗೆ ಸುಮಾರು ಒಂದು ರೀತಿಯ ಕೆಮಿಕಲ್ಸ್ ಇದೆ. ಸೊ ನಮಗೆ ಮೇಯ್ನಾಗಿ ಕಡಿಮೆ ಇದರಲ್ಲಿ ಸಿಗ್ತಕ್ಕಂಥದ್ದು ಅಂತ ಅಂದರೆ ಫಾರ್ಮಲಿನಿಂದ ನಾವು ಕೊಟ್ಟಿಗೆಗಳನ್ನು ಕ್ಲೀನ್ ಮಾಡ್ಕೋಬೋದು, ಕ್ಲೋರೋಫಾರಮಿಂದ ಕ್ಲೀನ್ ಮಾಡ್ಕೋಬೋದು ಅಲ್ಲಲ್ಲಿ, ಮತ್ತು ಸುಣ್ಣ. ಸೊ ಈ ರೀತಿಯಾಗಿ ಬಳಕೆ ಮಾಡೋದ್ರಿಂದಲೂ ಸಹ ನಾವು ಕೊಟ್ಟಿಗೆಗಳನ್ನು ನೀಟಾಗಿ ಶುಚಿಯಾಗಿ ಇಟ್ಕೋಬೋದು. ಶುಚಿಯಾಗಿ ಇಟ್ಕೊಂಡ್ರೆ ಈ ರೀತಿ ಅಂಟು ರೋಗಗಳನ್ನು ಬರದಂತೆ, ಅಂದರೆ ರೋಗಗ್ರಸ್ತ ಜಾನುವಾರುಗಳಿಂದ ಆರೋಗ್ಯವಂತ ಜಾನುವಾರುಗಳಿಗೆ ಹರಡೋದಂತೆ ಈ ರೀತಿಯಾಗಿ ನಾವು ನೋಡ್ಕೋಬಹುದು. ಸೊ ಅವುಗಳನ್ನು ಬಳಕೆ ಮಾಡೋದ್ರ ಮುಖಾಂತರನೂ ಇದನ್ನು ತಡಿಬಹುದು. ಸೊ ಈ ರೀತಿ ತಡೆದು ನಾವು ನಮ್ಮ ಜಾನುವಾರುಗಳನ್ನು ಸುರಕ್ಷತೆಯಿಂದ ಕಾಪಾಡೋದು. ಇದು ಕೇವಲ HF ಮತ್ತು ಜೆರ್ಸಿ ಹಸುಗಳಿಗೆ, ಅಂದರೆ ಮಿಶ್ರ ತಳಿಗಳಿಗೆ ಬರುತ್ತಾ ಅಥವಾ ನಮ್ಮ ಒಂದು ದೇಶಿ ಹಸುಗಳಿಗೆ ಬರುತ್ತಾ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ಈ ರೋಗ ವೈರಾಣುಗಳಿಗೆ ಎಲ್ಲ ಒಂದು ಜಾನುವಾರುಗಳಿಗೂ ಇದು ಖಂಡಿತ ಹರಡುತ್ತೆ. ಎಮ್ಮೆ, ಹಸು, ಅದು ಮಿಶ್ರ ತಳಿ ಆಗಿರಲಿ ಅಥವಾ ದೇಶೀಯ ಹಸು ಆಗಿರಲಿ, ಸೊ ಪ್ರತಿಯೊಂದಕ್ಕೂ ಸಹ ಈ ಒಂದು ರೋಗ ಹರಡ್ತಕ್ಕಂಥದ್ದು. ಈ ವೈರಾಣುಗಳು ಯಾವುದನ್ನು ಭೇದ ಭಾವ ಮಾಡೋದಿಲ್ಲ, ಎಲ್ಲದಕ್ಕೂ ಹರಡುತ್ತೆ. ಸೊ ಖಂಡಿತ ಈ ಒಂದು ಮೇಲಿನ ಜಾಗ್ರತೆಗಳನ್ನು ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಜಾನುವಾರುಗಳು ಲಂಪಿ ಸ್ಕಿನ್ ಡಿಸೀಸಸ್ನಿಂದ ಕಾಪಾಡ್ಕೋಬೋದು. ಖಂಡಿತ ಕಾಪಾಡ್ಕೊಳ್ತೀರಾ, ಜಾನುವಾರುಗಳನ್ನು ಉಳಿಸ್ತೀರಾ ಅಂತ ಹೇಳ್ತಾ, ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಅವರು ಲೈಕ್ ಮಾಡಿ, ಮತ್ತು ಮುಂದಿನ ವಿಡಿಯೋಗೋಸ್ಕರ ಸಪೋರ್ಟ್ ಆಗುತ್ತೆ. ಸೊ ಲೈಕ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಶುಭರಾತ್ರಿ.